ಮಿಸ್ಟೇಕ್ ನನ್ನಿಂದನೇ ಆಗಿದೆ. ನಾನೇ ಇದಕ್ಕೆ ಸೊಲ್ಯೂಷನ್ ಹುಡುಕ್ತೀನಿ, ಅಮ್ಮನ ಹತ್ರ ಮಾತಾಡ್ತೀನಿ. ಪ್ಲೀಸ್ ಇದನ್ನೆಲ್ಲ ಸಾಲ್ವ್ ಮಾಡಕ್ಕೆ ಚಾನ್ಸ್ ಕೊಡು. ಹೋಗ್ಬೇಡ ಕಮ್ಲಿ, ಕಮ್ಲಿ ಪ್ಲೀಸ್. ರಚನಾ, ನನ್ನ ಮ್ಯಾಗಿರೋ ಅಕ್ರೆಯಿಂದ ನೀ ಇದನ್ನೆಲ್ಲ ಮಾತಾಡ್ತಿದ್ಯಾ, ಆದ್ರೆ ನಿನ್ ಮ್ಯಾಗಿರೋ ಅಕ್ರೆಯಿಂದ ನಾನು ಹಿಂಗ್ ತೀರ್ಮಾನ ತಗೊಂಡೀನಿ. ತಾರಾ ಮೇಡಮ್ ಅವ್ರ ಎದುರುಗಡೆ ನಿಂತು ಸತ್ಯ ಹೇಳಕ್ಕೆ ನನಗೆ ರಿಸರ್ಗೆ 5 ನಿಮಿಷ ಸಾಕು. ಆದ್ರೆ ನಾವಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡಿದೀವಿ. ನಾವಿಬ್ರು ಪ್ರೀತಿಗಿಂತ ನಮ್ ಸುತ್ತಮುತ್ತ ಇರೋರು ಮುಖ್ಯ ಅನ್ನೋದು ನಮ್ಮಿಬ್ರಿಗೂ ಗೊತ್ತಾಯ್ತು. ಖುಷಿ ಐತೆ ಅನ್ನೋದಾದ್ರೆ ನಾನು ಯಾಕೆ ಹೋಗ್ಬಾರ್ದು? ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ತಾರಾ ಮೇಡಮ್ ಅವ್ರ ಸಂತೋಷ ಮುಖ್ಯ. ಮುಂದೆ ಏನಾಯ್ತಾಯ್ತೋ ಆ ಮಾರವ ನೋಡ್ಕೋತಾಳೆ. ಕಮ್ಲಿ, ಕಮ್ಲಿ, ನಾಳೆ ರಾತ್ರಿ ಬರ್ತೀನಿ ಅಂತ ಹೇಳಿ ಹೊಂಟೋಗವ್ರಲ್ಲ. ಈಗ ಮನೆಯಾಗೆ ನಾನು ಮತ್ತೆ ನಿಂಗಿ ಬಿಟ್ರೆ ಇನ್ಯಾರು ಇಲ್ಲ. 3ನೇ ಅವನಿಂದ ಅಪಾಯ ಐತೆ ಅನ್ನೋದನ್ನ ಯಾರು ತವ ಹೇಳಿ? ಚಂದ್ರು ಅವ್ರಿಗೆ ಬಿಟ್ರೆ ಇನ್ ಯಾರಿಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಅವ್ರಿಗೆ ಹೇಳ್ತೀನಿ. ಯಾರಿಗಾನ ಫೋನ್ ಮಾಡಿದ್ಯೋ? ಈ ಮನೇಲಿ ಹಣ ಬೀಳ್ತೈತೆ. ಇದ್ರಲ್ಲಿ ಒಪ್ಸೋ ಅಂತದೇನಿದೆ? ಇವಳು ಹೋಗ್ತೀನಿ ಅಂತಿದ್ದಾಳಲ್ಲ, ಕಳ್ಸಿ ಹೋಗ್ಲಿ. ಅಮ್ಮ, ಏನ್ ಹೇಳ್ತಿದ್ದೀರಾ? ಕಮ್ಲಿ ನಮ್ಮನೆಗೆ ತಾರಾ, ಮನೆಗೆ ಬಂದವ್ರನ್ನ ಹೀಗೆ ಟ್ರೀಟ್ ಮಾಡೋದು ತಪ್ಪು. ಕಮ್ಲಿನ ಹೋಗ್ಬೇಡ ಅಂತ ನೀನೇ ಹೇಳಬೇಕು. ಇವಳು ಬಂದಿದ್ದ ದಿನಾನೇ ಹೋಗು ಅಂತ ಹೇಳಾಯ್ತು. ಇವಳು ಇನ್ನೂ ಇಲ್ಲೇ ಇದ್ದಾಳೆ ಅಂದ್ರೆ ಇದು ಇವಳು ಕರ್ಮ. ದಯವಿಟ್ಟು ಇವಳನ್ನ ಬಿಟ್ಬಿಡ್ತೀನಿ. ಸರೋಜಕ್ಕ, ಕೊಡ್ಬೇಡ. ಮುಚ್ಚ ಬಾಯಿ. ಗೌರಿ, ದಡ್ಡತನದ ನಿರ್ಧಾರ ಮಾಡಬೇಡ. ಇದ್ರಾಗ ಯೋಚನೆ ಮಾಡಿದಷ್ಟು ಒಬ್ರು ಪ್ರಾಣ ಹೋಯ್ತೈತೆ. ಏಯ್, ಇವ್ರನ್ನೇ ಅಡ್ರೆಸ್ ಹೇಳು. ಇನ್ಯಾರು ಬೇಕಾಗಿಲ್ಲ. ನಿನ್ನ ಮಗಳು ಎಲ್ಲ ಅವಳೆಂದು ಹೇಳ್ಬಿಡು, ಅಷ್ಟೇ ಸಾಕು. ಇಲ್ಲ ಗೌರಿ, ಕಮ್ಲಿ ಎಲ್ಲವಳೆ ಅಂತ ಹೇಳ್ಬಿಟ್ರೆ ನಿನ್ ಮಗ್ಳದಾಗ ಕಳ್ಕೋಬೇಕಾಯ್ತದೆ. ಹೇಳ್ಬೇಡ. ಹೇಳು, ಎಲ್ಲ ಅವಳೆ. ಕಮ್ಲಿ ಪರ ವಹಿಸದೆ ಹೋದ್ರೆ ತಪ್ಪಾಗುತ್ತೆ ತಾರಾ. ಯಾಕೆಂದ್ರೆ ತಪ್ಪು ಮಾಡ್ತಿರೋದು ನೀನು. ಎಲ್ಲರೂ ನಿನ್ ಮಾತನ್ನೇ ಕೇಳಬೇಕು ಅಂತ ಅಂದ್ಕೊಳ್ಳೋದು ಯಾವ ರೀತಿಲಿ ಸರಿ ಹೇಳು? ಟ್ರಾಲ್ ಕೆಲ್ಸದವಳು ಇವಳು. ಯಾಕೆಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಇವಳಿಗೆ? ಕಮ್ಲಿ ಅವರು ಕೆಲ್ಸದವರಲ್ಲ, ದಯವಿಟ್ಟು ಹಾಕರಿಬೇಡಿ. ನೀನು ಹೀಗಾಗೋದೇನೋ? ನನಗಿಂತ ಇವಳೇ ಮುಖ್ಯ ಆಗೋದ್ಲ ನಿನಗೆ? ಈಗ ನಾನು ಏನ್ ಹೇಳಿ, ನೀವೇನಿಗೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ? ಹಲೋ ಹಲೋ ಗೌರಿ, ಹೇಗಿದ್ದೀಮ್ಮ? ಫೋನ್ ಇಡು, ಇಲ್ಲಾಂದ್ರೆ ಇವಳು ಕತೆ ಮುಗಿಸ್ತೀನಿ. ಇಡು ಫೋನ್. ಕಮ್ಲಿಗೇನು ಹುಷಾರಿಲ್ವಂತಲ್ಲ? ಮನೆಗೆ ವಾಪಸ್ ಕರ್ಸ್ಕೊಳಕ್ ಹೇಳಿ ಅಂತ ಇವ್ರು ಹೇಳ್ತಾ ಇದ್ರು. ನನ್ನ ಮಾತಿಗೆ ಬಗ್ಗಲ್ಲ. ಹಲೋ ಗೌರಿ. ಹಲೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ.
ನೋಡಮ್ಮ, ನೀನು ಈ ಮನೆ ಸೊಸೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ತಾರ ಹತ್ರ ನಾನು ಮಾತಾಡ್ತೇನೆ. ನೀನು ಇಲ್ಲ ಇರೋ ಹಾಗೆ ಅವಳನ್ನ ಒಪ್ಸೋ ದಾರಿ ನಾನು ಗೊತ್ತಿದೆ. ಅವಳನ್ನ ಒಪ್ಪಿಸ್ತೇನೆ. ನಿಮಗೆಲ್ಲ ಸಾವಿನ ಭಯ ತೋರ್ಸೋ ಗಂಟ ಬದುಕಿನ ಆಸೆ ಬರಕ್ಕಿಲ್ಲ. ಬರೀ ಸುಮ್ಕೆ ನೀ ನಿರ್ಧಾರ ಮಾಡು. ಇವಳು ಕತೆನ ಮುಗಿಸ್ಬಿಟ್ಟ. ಬೇಡ ಬೇಡ ಶಿವಯ್ಯ, ನಿಂಗೆ ಯೂಸ್ ಮಾಡ್ಬೇಡ. ನಾನು ಬರ್ಕೊಡ್ತೀನಿ. ನೀನು ನಿಂಗಿನ ನನ್ನ ನಂಬಿ ನನ್ನ ತಗೊಬಿಟ್ಟಿದೀಯ. ನನ್ನಿಂದ ನಿನ್ನ ಮಗಳಿಗೇನು ಆಗ್ಬಾರ್ದು ಸಸ. ನಿನ್ನ ಮಗಳನ್ನ ಉಳ್ಸಕ್ಕೆ ಈಗ ನಾನು ಕಂಪ್ನಿನ ಬಲಿ ಕೊಡ್ತೀನಿ. ಮನೆ ಬಿಟ್ಟು ಹೋಗೋದಕ್ಕಿಂತ ಕಂಪ್ನಿ ಇಲ್ಲಿರೋದೇ ಸರಿ ಅನಿಸ್ತು. ಅದಕ್ಕೆ ಈ ಒಪ್ಪಂದ. ಏನಂತೀಯ? ನಾನೇನಂತೀನಿ, ಮಗನ ಎಂಗೇಜ್ಮೆಂಟ್ಗೆ ಅಪ್ಪನೇ ಇರಲ್ವಲ್ಲ ಅಂತ ಒಂದು ಸಣ್ಣ ಫೀಲಿಂಗ್ ಇತ್ತು. ಈಗೆಲ್ಲ ಸರಿ ಹೋಯ್ತಲ್ಲ, ನನಗೊಪ್ಪಿಗೆ ಇದೆ. ಸರಿ, ನಾನು ಹೋಗಿ ಕಂಪ್ನಿನ ಒಳಗೆ ಕರೀತೇನೆ. ಧಾರಾಳವಾಗಿ. ನಾನು ಅನ್ಕೊಂಡಿದ್ದಂಗೆ ಆಗ್ತಾ ಇದೆ ಅಂದಮೇಲೆ ನಂದು ಯಾವ ಒಬ್ಜೆಕ್ಷನ್ ಇಲ್ಲ. ಥ್ಯಾಂಕ್ ಯು. ಆದರೆ ನಂಗೊಂದು ಕುತೂಹಲ, ಕೇಳ. ಏನದು? ಹೊಸದಾಗಿ ಪ್ಯಾಟರ್ನ್ ಎಲ್ಲ ಹಾಕಿಟ್ಟಿದಾರಲ್ಲ, ಮೊದಲೇ ಮೆಮೊರಿ ಲಾಸ್ ಅಂತಾರೆ. ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೋತಾರೆ? ನಾನು ನಿಮ್ಮ ಮಗಳು ಅಮ್ಮ. ನೀವು ಕಿಲಾಡಿ ಅಂದರೆ ನಾನು ಕಿಲಾಡಿ. ನಿಮ್ಮ ಬೆರಳು ಸ್ಕ್ರೀನ್ ಮೇಲೆ ಓಡಾಡಿರೋ ಮಾರ್ಕ್ ಹಿಡಿದು ಓಪನ್ ಮಾಡ್ತೀನಿ. ಹಾಯ್ ತಾರಾ, ನಾವ್ ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಇನ್ನ ತುಂಬಾ ಟೈಮ್ ಇಲ್ಲ. ಡೋಂಟ್ ವರಿ, ನೀನ್ ಆಡ್ತಿರೋ ನಾಟಕ ಕೊನೆಗೂ ಫಲಿಸುತ್ತೆ. ಹನಿಗಳ ರೂಪ ತಾಳಿ ಬರಬಹುದೇ ಹೇಳು ಕರೆಯದೆ, ಅಳಬಹುದೇ ನೋವು ಕರಗದೆ, ಕೊರಳೇರದ ದನಿಯು ನಾನು ನೀನು ಇರದೆ. ಗೌರಿ, ನೀನೇನು ಯೋಚನೆ ಮಾಡಬೇಡ. ಅವನಿಂದ ನಿನಗೆ ಇನ್ನು ಮುಂದೆ ಯಾವ ತೊಂದರೆನೂ ಆಗಲ್ಲ. ಅಂದಹಾಗೆ ಗೌರಿ, ಅವನು ಮೊದಲಿಂದ ನಿನಗೆ ಗೊತ್ತಾ? ಅವನು ಯಾರು? ಅಲ್ಲ, ಅವನು ಯಾಕೆ ನಿನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ? ಸಾರಿ ಗೌರಿ, ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ. ಹೇಳ್ತೀನಿ. ಬೆಂಗಳೂರಲ್ಲಿ ಮತ್ತೆ ಅವನು ನನಗೆ ಸಿಕ್ದ. ನಿನ್ನಿಂದವ ನಾನು ನನ್ನ ಮೊಮ್ಮಗಳನ್ನ ಕಳ್ಕೊಂಬಿಟ್ಟೆ.
ನನ್ನ ಕಣ್ಮುಂದೆ ನನ್ನ ಮೊಮ್ಮಗಳನ್ನ ಬೆಂಕಿಲ್ ಸುಟ್ಟೋಗೋದು ನೋಡ್ದೆ ಅಂದ. ನನಗ್ ಮಾತೆ ಬರ್ಲಿಲ್ಲ. ಅಳಬೇಡ ಗೌರಿ, ಪಾಪ ನೀನು ಗೊತ್ತಿಲ್ಲದೆ ಮಾಡಿದ್ಯಾ ಅಂದಮೇಲೆ ನಿನ್ ಮೇಲೆ ಅವನು ಸೇಡ್ ತೀರ್ಸ್ಕೊಳ್ಳೋದು ತುಂಬಾ ತಪ್ಪು. ಅಳಬೇಡ, ಸಮಾಧಾನ ಮಾಡ್ಕೋ ಗೌರಿ. ಕಾಮಿನಿ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಂಗಿ ಅಥವಾ ಕಮ್ಮಿನ ನಾನು ಕಳ್ಕೋಬೇಕಾಯ್ತಿತ್ತು. ಇನ್ನ ಯಾವ ತೊಂದ್ರೆನೂ ಇಲ್ಲ. ನಡೆದಿದ್ದೆಲ್ಲನೂ ಕೆಟ್ಟ ಕನ್ಸ್ಕೊಂತ ಮರ್ತೋಯ್ತೀನಿ. ಫೋನ್ನ ಬೇರೆ ಕೆಡಿಸ್ಬಿಟ್ಟವನೆ. ಚಂದ್ರು ಅವ್ರಿಗೆ ಕಾಮಿನಿನ ಫೋನ್ ಮಾಡ್ತೀನಿ ಅಂದವಳೆ. ಇಸ್ಯ ಗೊತ್ತಾದ್ಮೇಲೆ ಅವರೇ ಬರ್ಬೋದು. ಸದ್ಯಕ್ಕಂತೂ ಕಮ್ಮಿಗೇನು ತೊಂದರೆ ಇಲ್ಲ. ಅದೇ ನನ್ನ ಸಮಾಧಾನ. ಏನ್ ಬೇಕಾನ ಮಾಡ್ತೀನಿ. ಪ್ರತಿ ಸಲ ದುಡ್ಕೋ ಹಾಗೆ ಈ ಸಲ ಅವಸರದಲ್ಲಿ ನಿರ್ಧಾರ ತಗೊಂಡೆ. ಅದಕ್ಕೆ ಕಾರಣ ನೀವೇ. ನೀವು ನನ್ನಿಂದ ದೂರ ಆಗಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ. ಸರಿ ಕಮಲಿ ಅವರೇ, ನನಗೆ ನಂಬಿಕೆ ಇದೆ, ನೀವು ಹೇಳ್ದಂಗೆ ಆಗಲಿ. ಕಮಲಿ ಅವರೇ, ಅಮ್ಮಂಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ದೊಡ್ಡ ನಿರ್ಧಾರ ತಗೊತಾ ಇದ್ದೀರಾ. ನಿಮ್ಮಂಥ ಹುಡುಗಿನ ಕಳ್ಕೊಂಡ್ರೆ ಜೀವನ ಪೂರ್ತಿ ರಿಗ್ರೆಟ್ ಅಲ್ಲೇ ಸಾಯ್ಬೇಕಾಗತ್ತೆ ಕಮಲಿ ಅವರೇ. ಏ ಅಣ್ಣ, ಏನು ನೀನು ಬೇರೆ ಆಗೋದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ಇಬ್ರಿಗೂ ಏನಾಗಿದೆ? ಪ್ರೀತಿ ಕುರುಡು ನಿಜ, ಆದ್ರೆ ದಟ್ಟನ ಅಲ್ವಲ್ಲ. ಇಬ್ರು ಮೊದ್ಲು ಇಲ್ಲಿಂದ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ. ರಚನಾ, ನೀನೊಸಿ ಸುಮ್ಕಿರವಿ. ಈಟೊಂದು ಅವಸರವಾಗಿ ಯಾರಿಗೂ ಗೊತ್ತಿಲ್ಲದೆ ಮದ್ವೆ ಆಗಕ್ಕ ನಾವಿಬ್ರು ಈಟೊಂದು ಕಷ್ಟಪಟ್ಟಿದ್ದು. ಹಂಗಿದ್ದಿದ್ರೆ ನಾನು ರಿಸಿ ಸರು ಈಟೋದ್ಕೆ ಎಲ್ಲೋ ದೂರದಾಗ ಸಂಸಾರ ಮಾಡ್ಬೇಕಿತ್ತು. ಮೂರು ಜನ ಹೆಂಗಸರು ಸೇರ್ಕೊಂಡು ಈ ಶಿವಯ್ಯನ್ನೇ ಮುಗಿಸೋಕೆ ಯೋಚನೆ ಮಾಡ್ತೀರಾ? ಬುಡಾಕಿಲ್ಲ, ಒಬ್ಬೊಬ್ಬರನ್ನು ಬುಡಾಕಿಲ್ಲ ನಾನು. ಹಾ, ನಾಳೆ ನಿನ್ ಕಣ್ಣೆದುರಿಗೆ ಅನಿಕಾ ರಿಷಿ ನಿಶ್ಚಿತಾರ್ಥ ಆಗುತ್ತೆ. ಹಾಗೆ ಸ್ವಲ್ಪ ದಿನದಲ್ಲಿ ಮದುವೆನೂ ಆಗುತ್ತೆ. ನೋಡಿ ಹೊಟ್ಟೆ ಉರ್ಕೊ. ಇಲ್ಲ ಮೇಡಮ್, ಅದ್ಯಾರ ಕೃಪೆ ಯಾರ ಮ್ಯಾಕಾಯ್ತೋ ಅವ್ರ ಅನ್ಕೊಂಡಂಗೆ ಆಯ್ತೈತೆ. ಮೆಚ್ಚಿದೆ ಶಿವಯ್ಯ, ನಿನ್ ನಿಯತ್ಗೆ ನಾನು ನಿಜವಾಗ್ಲೂ ಮೆಚ್ಚಿದೆ. ಅವರಿಬ್ಬರಿಗೂ ಮತ್ತೆ ಬರೋ ಔಷಧಿ ಜಾಸ್ತಿ ಶಿವಯ್ಯ, ನೀನು ದೇವ್ರನ್ನ ಕೂಗಿದ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ನ ಮಗಳನ್ನ ಕೊಂದಿದ್ದು ನಿನ್ನ ಮನೆಗೆ ಬಂದು ಉಳ್ಕೊಂಡಿದ್ಲಲ್ಲ ಆ ಗೌರಿ, ನೀನೀಗ ಅವಳ ಮಗಳನ್ನ ಕೊಂದ್ರೆ ನಿನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಷ್ಟೇ. ಆದ್ರೆ ಈಗ ಇವಳ ಮಗಳು ಪ್ರಾಣ ಕಳ್ಕೊಂಡು ಬೀಳ್ಬೇಕು. ನೀನ್ ಹಾಗೆ ಮಾಡ್ತೀಯ ತಾನೆ? ಅಯ್ಯೋ, ನನ್ನ ಕಂದ ಬೇಕು. ನನ್ನ ಕಂದ ಎಲ್ಲಿ? ನನ್ನ ಕಂದ ಮೊದ್ಲು ಆ ಕೆಸರಿನ ಕಮಲಿ ಕತೆನ ಮುಗಿಸು,
ಆಮೇಲೆ ನಿನ್ನ ಗೊಂಬೆ ಸಾರಿ ನಿನ್ನ ಮೊಮ್ಮಗಳನ್ನ ನಾನು ಹುಡುಕೊಡ್ತೀನಿ. ನನ್ನ ಹುಡುಕೊಡ್ತೀರಾ? ಹೇಳ್ದೆ ತಾನೆ, ಆ ಕಮಲಿ ಕತೆ ಮುಗಿಸ್ತೀಯ ತಾನೆ? ಮುಗಿಸ್ತೀನಿ. ಬಂದೆ. ಈ ಕಾಮಿನಿಗೆ ಕತ್ತಿನಾ? ಏ ಶಿವಯ್ಯ, ನೀನು ಕೋಪ ಬಂದಾಗ ಮಾತ್ರ ಮೂರನೇ ಕಣ್ಣನ್ನ ಬಿಡೋನು, ಆದ್ರೆ ನಾನು ಯಾವಾಗ್ಲೂ ಮೂರನೇ ಕಣ್ಣಲ್ಲೇ ನೋಡೋಳು. ನಿನ್ನಂಥವ್ರನ್ನ ನಾನು ಎಷ್ಟು ಜನನ್ನ ನೋಡಿರ್ಬೋದು. ಇದೆಲ್ಲ ನನ್ನ ಹತ್ರ ಬೇಡಪ್ಪ. ಏನೇ ಇದ್ರು ನಿನ್ನ ಆಟ ಇಲ್ಲಿ ಬಿದ್ದಿದೆಯಲ್ಲ ಗೌರಿ ಅನ್ನೋ ಬಾಡಿ ಇವಳ ಹತ್ರ ಇಟ್ಕೋ. ನನ್ ಗೊಂಬೆ ಕೊಟ್ಬಿಡಿ. ಗೊಂಬೆ ಬೇಕಾ? ಹೇಳ್ದ ಹಾಗೆ ಕೇಳಿದ್ರೆ ಮುಂದಿನ ಕ್ಷಣದಲ್ಲಿ ಈ ಗೊಂಬೆ ನಿನ್ನ ಕೈಯಲ್ಲಿರುತ್ತೆ. ಇಲ್ಲ ಅಂದ್ರೆ ಈ ನಿನ್ನ ಗೊಂಬೆ ಈ ನಿನ್ನ ಈ ಕಂದಮ್ಮನ್ನ ಕಳ್ಕೋಬೇಕಾಗತ್ತೆ. ಮತ್ತೆ ಕಳ್ಕೊಳ್ಳೋದಕ್ಕೆ ರೆಡಿನಾ? ನನ್ನ ಕಂದಗೆ ಏನೋ ಮಾಡಬೇಡಿ, ನನ್ನ ಕಂದಮ್ಮಗೆ ಏನೋ ಮಾಡಬೇಡಿ ಅಮ್ಮೋರೆ. ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಅಮ್ಮೋರೆ. ಕಂದಮ್ಮಗೆ ಏನು ಮಾಡಬೇಡಿ. ಹತ್ರ ಏನ್ ಸದ್ದು? ಅಮ್ಮಮ್ಮ ಬೇರೆ ಎಚ್ಚರ ಇರುವಂತ ಮೆಸೇಜ್ ಮಾಡಿದ್ರು. ಯಾರಾದ್ರೂ ಬಂದಿರ್ಬೋದಾ? ಯಾರಿರ್ಬೋದು? ಇವನ್ ಯಾರು? ಭಯ ಪಡ್ಸೋಕೆ ಬಾಡಿಗೆ ಕೊಟ್ಟು ಕರ್ಕೊಂಡು ಬಂದಿರೋ ತರ ಇದನ್ನಲ್ಲ. ಹೆಚ್ಚು ಕಡಿಮೆ ಹಾಗೆ ಅನ್ಕೋ ಬೇಬಿ. ನೋಡು, ಇವನ್ ಇಲ್ಲಿ ಬಂದಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಇವನ್ನ ಬಚ್ಚಿಡ್ಬೇಕು. ಓಕೆ? ಬಚ್ಚಿಡ್ಬೇಕಾ? ಇವನೇನ್ ಗೊಂಬೆನಮ್ಮ? ಗೊಂಬೆ ನನ್ ಗೊಂಬೆ. ಏಯ್, ಸುಮ್ಮನೆ ಬೇಬಿ. ಇವನ್ ಮುಂದೆ ಗೊಂಬೆ ಬಗ್ಗೆ ಇನ್ನು ಮುಂದೆ ಮಾತಾಡ್ಬೇಡ, ಆಯ್ತಾ? ನೀನ್ ನನಗೆ ಹೆಲ್ಪ್ ಮಾಡಿದ್ರೆ ನಾವು ಮಾಡೋ ಪ್ಲಾನ್ಗೆ ಡಬಲ್ ಧಮಾಕ. ಏನ್ ಪ್ಲಾನ್ ಮಾಡ್ತಿದ್ದೀರಾ ಅಮ್ಮಮ್ಮ? ನೀನು ರಿಷಿ ಮದುವೆ ಆಗೋದ್ರ ಜೊತೆಗೆ ಆ ಕಮಲಿ ಹೆಣಾನು ಬೀಳತ್ತೆ. ಮೆಂಟ್ ಜೊತೆಗೆ ಆ ಕಮಲಿ ಹೆಣಾನು ಬೀಳಬೇಕು ಬೇಬಿ. ದಯವಿಟ್ಟು ನೀನು ಈಗಲೇ ಅಡ್ಡಿ ಆಗ್ಬೇಡ. ಮೊದಲು ಇವನಿಲ್ಲಿರೋದಕ್ಕೆ ಒಂದು ಜಾಗ ರೆಡಿ ಮಾಡು, ಸರಿನಾ? ಹೇಳಿದ್ರೆ ಕೇಳಲ್ಲ ನೀವು. ಬಾ ಒಳಗೆ. ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂದ್ರೆ ಬೇರೆ ಇಲ್ದೇ ಇರೋ ಟೆನ್ಷನ್ ನ ತಲೆ ಮೇಲೆ ಹಾಕ್ತಿದ್ದೀರಾ ನೀವು. ನಾಳೆ ನಿನ್ ಕಣ್ಣೆದುರಿಗೆ ಅನಿಕಾ ರಿಷಿ ನಿಶ್ಚಿತಾರ್ಥ ಆಗುತ್ತೆ. ಹಾಗೆ ಸ್ವಲ್ಪ ದಿನದಲ್ಲಿ ಮದುವೆನೂ ಆಗುತ್ತೆ. ನೋಡಿ ಹೊಟ್ಟೆ ಉರ್ಕೋ. ಅಮ್ಮಮ್ಮ ಇರೋ ಪ್ರಾಬ್ಲಮ್ಸ್ ಅಲ್ಲಿ ಇವನನ್ನ ಹೇಳ್ಕೊಂಡು ಬಂದಿದ್ದಾರೆ. ಅವ್ರಿಗೇನ್ ಹೇಳೋದು? ನಾನು ಹೇಳೋದ್ನೆಲ್ಲ ಕೇಳಿಸ್ಕೊಂಡು ಮೆಕ್ಡೊನಾಲ್ಡ್ ಗೊಂಬೆ ತರ ನಿಂತಿದ್ದೇನಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತಿರಿ. ಓಕೆ? ಯಾರ ಕಣಿಗೂ ಕಾಣಿಸ್ಕೋಬಾರ್ದು.
ನಿನ್ಗೆ? ಸುಮ್ಮನೆ ಕುತ್ಕೋ. ಹೌದಾ ತಾರಾ ಅವರೇ, ನಿಜವಾಗ್ಲೂ ನಿಮಗೆ ಮೆಮೊರಿ ಲಾಸ್ ಆಗಿಲ್ಲ ತಾನೇ? ನೋಡಿ ಕಾಮಿನಿ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಆ ಕಮಲಿ ನಮ್ಮ ಮನೆ ಸೊಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ನಾನು ನಿಮ್ಮ ಜೊತೆ ಟೀಮ್ ಅಪ್ ಆಗಿರೋದು. ಅದನ್ನು ಬಿಟ್ಟು ನೀವು ಮಾಡೋ ಈ ಸ್ಟುಪಿಡ್ ಜೋಕ್ಸ್ ಎಲ್ಲ ನನಗೆ ನಗು ತರಿಸಲ್ಲ, ಬದಲಿಗೆ ಸಿಟ್ಟು ತರಿಸುತ್ತೆ. ತಾರಾ ಅವರೇ, ಯಾವಾಗಲೂ ಹೀಗೆ ಸೀರಿಯಸ್ ಆಗಿದ್ಬಿಟ್ರೆ ಹೇಗೆ? ನಾವು ಅಂದ್ಕೊಂಡಿದ್ದೆಲ್ಲ ಸಲೀಸಾಗಿ ಆಗ್ತಾ ಇದೆ ಅಂದಮೇಲೆ ಒಂದು ಚಿಕ್ಕ ಸೆಲೆಬ್ರೇಷನ್ ಬೇಡವಾ? ದೇವ್ರೆ, ಎಂತ ಹುಚ್ಚು ಸಾವಸ ಆಗೋಯ್ತು ನಂದು. ಯಾವಾಗ ಈ ಎಂಗೇಜ್ಮೆಂಟ್ ಮುಗಿದು ಆ ಕಮಲಿ ನಮ್ಮಿಂದ ದೂರ ಆಗ್ತಾಳೋ ಏನೋ. ಇಷ್ಟೊತ್ತಲ್ಲಿ ಹೇಳು ರಿಷಿ. ಅನಿಕಾ, ನೀನು ನನಗೆ ಮೊದಲಿಂದನೂ ಒಳ್ಳೆ ಫ್ರೆಂಡ್. ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಎಸ್, ಆಫ್ ಕೋರ್ಸ್ ರಿಷಿ. ಈಗಲೂ ನನ್ನ ಪರಿಸ್ಥಿತಿ ನಿಂಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕಮಲಿ ಅವರು ಮನೇಲಿರುವಾಗ ಅವ್ರ ಕಣ್ಮುಂದೆನೇ ಈ ಥರ ಪ್ರಿಪ್ರೇಷನ್ ಎಲ್ಲ ಆಗ್ತಿದ್ರೆ ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ಗೊತ್ತಲ್ವಾ? ಎಸ್ ರಿಷಿ, ಐ ಅಂಡರ್ಸ್ಟ್ಯಾಂಡ್. ಗುಡ್. ನೀನು ನಾಳೆ ನನಗೆ ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಅಂದ್ರೆ ರಿಷಿ? ನಾಳೆ ಈ ಎಂಗೇಜ್ಮೆಂಟ್ ನಡೀತಿರ್ಬೇಕಾದ್ರೆ ಇದು ನನಗಿಷ್ಟ ಇಲ್ಲ ಅಂತ ಎಲ್ರೂ ಮುಂದೆನೂ ಹೇಳಬೇಕು. ಭಾಗ್ಯ ಸಿಕ್ಕಿದೆ ನಿನಗೆ, ಅಷ್ಟರ ಮಟ್ಟಿಗೆ ಅದೃಷ್ಟ ಮಾಡಿದ್ಯಾ ಅನ್ಸುತ್ತೆ. ಏನು ಮೌನವಾಗಿದ್ಯಾ? ಸಾಮಾನ್ಯವಾಗಿ ಎದುರುತ್ರ ಕೊಡ್ತಿದ್ದಲ್ಲ. ಓ, ಈಗ ಒಳ್ಳೆಯವಳು ಅನ್ನೋ ಮುಖವಾಡ ಹಾಕೊಂಡಿದ್ಯಾ ಅಲ್ವಾ? ಇನ್ನ ಮುಖವಾಡ ಹಾಕೊಂಡು ಯಾವ ಪ್ರಯೋಜನನೂ ಇಲ್ಲ, ಎಲ್ಲ ಮುಗ್ದೋಯ್ತಲ್ಲ. ನಿಂತರ ಮುರಿದಿರೋ ಮನೆಗಳಿಂದ ಬಂದಿರೋರು ಮುರಿದೋಗಿರೋ ಮನೆಗಳನ್ನ ಕಟ್ಟೋಕ್ ಮಾತ್ರ ಲಾಯಕ್. ನನ್ನಂತ ತುಂಬಿದ ಮನೇಲಿ ನೀನ್ ಕಾಲಿಡಕ್ಕೂ ಆಗಲ್ಲ. ಮಾತು ಒಂಥರ ಇದೆ, ಎದುರುತ್ರ ಕೊಡ್ತಿದ್ಯಾ? ನಿಮ್ಗಾಗನ್ಸಿದ್ರೆ ಸಂಸಿ ಮೇಡಮ್. ಹೆಣ್ಮೇಲೆ ನೀನ್ ಈ ಮನೆ ಕಾಲಿಡಕ್ಕಾಗಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ರಿಷಿ ಲೈಫಲ್ಲಿ ನಿನ್ನ ಅಧ್ಯಾಯ ಮುಗ್ದೋಯ್ತು. ಮತ್ತೆ ಮನೆ ಹಾಳು ಮಾಡೋ ಬುದ್ಧಿನ ಇಟ್ಕೊಂಡು ಈ ಕಡೆ ಬರ್ಬೇಡ. ಇಲ್ಲ ಮೇಡಮ್, ನೀವೇ ಹೇಳಿದ್ರಲ್ಲ ಮುರಿದೋಗಿರೋ ಮನೆಯಿಂದ ಬಂದವಳು ಅಂತವ. ನಮಗೆ ಮುರಿದೋಗಿರೋದನ್ನ ಕಟ್ಟಕ್ಕೆ ಬರ್ತೈತೆ ಹೊರ್ತು ಮತ್ತೆ ಮುರಿಯಕ್ಕೆ ಬರಕ್ಕಿಲ್ಲ. ಇಷ್ಟೊಂದು ದಿಮಾಕಲ್ಲಿ ಮಾತಾಡ್ತಾ ಇದ್ದಾಳಲ್ಲ, ಇವಳಿಗೇನಾದ್ರೂ ನಿಜ ಗೊತ್ತಿರ್ಬೋದಾ? ನಿಮ್ಮ ನನ್ನ ಮಧ್ಯೆ ಯಾವುದೇ ಗುಟ್ಟಿದ್ರೂ ಅದು ಹೊರಗಡೆ ಹೋಗಕ್ಕಿಲ್ಲ ಮೇಡಮ್, ಚಿಂತೆ ಮಾಡಬೇಡಿ. ಬೇಜಾರು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ಳೋದ ಅಥವಾ ಅಮ್ಮನಿಗೆ ನಿಜ ಹೇಳ್ದೆ ಎಲ್ಲನೂ ಸಹಿಸ್ಕೊಳ್ಳೋದ? ಅಮ್ಮನ ಅಥವಾ ಕಮಲಿನ? ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ಲಿ?
ಹಾಗೆ ಮಾಡೋ ಹಾಗಿದ್ದಿದ್ರೆ ಯಾವಾಗಲೂ ಮಾಡ್ತಿದ್ವಿಪ್ಪ. ಆಗ ಹೋಗಿ ಮದುವೆ ಆಗೋದ್ರಲ್ಲಿ ಕಮಲಿ ಅವ್ರಿಗೆ ಇಷ್ಟ ಇಲ್ಲ. ನಾವು ಪ್ರೀತಿಸ್ತಿದ್ದೀವಿ ನಿಜ, ಆದರೆ ಕುಟುಂಬದವ್ರನ್ನೆಲ್ಲ ಬಿಟ್ಟು ಹೋಗಿ ಬದುಕೋ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಕಮಲಿ, ನಿನ್ ಜಾಗದಲ್ಲಿ ಇವತ್ತು ನಾನು ಎಂಗೇಜ್ಮೆಂಟ್ಗೆ ಕೂತ್ಕೋಬೇಕಲ್ವಾ? ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಯಾರಿಗೂ ಹೇಳ್ಕೊಳಕ್ ಆಗದಂತ ಫೀಲಿಂಗ್. ಅದಕ್ಕೆ ಸ್ವಲ್ಪ ಹೊತ್ತು ಒಂಟಿಯಾಗಿರೋಣ ಅಂತ ಇಲ್ಲಿಗೆ ಬಂದೆ. ನೀನೇನು ಬೇಸರ ಮಾಡ್ಕೋಬೇಡ ಅನಿಕಾ, ಇದ್ರಾಗ ನಿಂದೇನು ತೆಪ್ಪಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕ. ಶಾಸ್ತ್ರಗಳಿಗೆ ತಡ ಆಯ್ತೈತೆ ಅಂತ ಹೇಳ್ತಿದ್ರು. ನೀನ್ ಬಾ ಹೋಗುಮ. ಈ ಮುದ್ಕಪ್ಪ ಎಲ್ಲೋದ ಅಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲ ಅವನೆಲ್ಲೋದ್ನೋ ಗೊತ್ತಿಲ್ಲ ಅಮ್ಮವ್ರೆ. ನಾನು ಬಂದಾಗಿರ್ಲಿಲ್ಲ, ನೀವು ನಿಂಗೆ ಮಾತ್ರ ಪ್ರಜ್ಞೆ ತಬ್ಬಿದ್ದಿದ್ರಿ. ನಿಂಗೆ ಇಲ್ಲ, ಕಮಲಿ ಅಕ್ಕನ ರೂಮಲ್ಲಿ ಮಲಗಿಸಿದೀನಿ ಅಮ್ಮವ್ರೆ. ಅವ್ರಿಗೂ ಇನ್ನೂ ಪ್ರಜ್ಞೆ ಬಂದಿಲ್ಲ. ನೀವ್ ಹೇಗಿದ್ದೀರಾ ಅಮ್ಮವ್ರೆ? ನನ್ ಕೈ ಕಾಲೇ ಆಡ್ಲಿಲ್ಲ ಅಮ್ಮವ್ರೆ ನಿಮ್ಮನ್ನ ಆ ರೀತಿ ನೋಡಿ. ನಮ್ಮ ಮನೆಯವ್ರಿಗೆ ನಾನು ಈಗಲೇ ಫೋನ್ ಮಾಡ್ಬೇಕು ಅಮ್ಮವ್ರೆ. ನಾನು ಆಗಿಂದ ಟ್ರೈ ಮಾಡಿದೆ ಅಮ್ಮವ್ರೆ. ಚಂದ್ರಕಾಂತ್ ಸರ್ ಗೆಸ್ಟ್ ಹೌಸ್ ನಂಬರ್ ಯಾವುದು ಸಿಗ್ತಾ ಇಲ್ಲ. ಶಿವಯ್ಯ ಎಲ್ಲವನೇ ಅಂತ ಗೊತ್ತಿಲ್ವಲ್ಲ, ಅವನು ಕಮಲಿ ತಕ್ಕ ಹೋಗಿರ್ಬೋದಾ? ಅವನಲ್ಲಿ ಹೋಗಿರ್ಬಾರ್ದು, ಕಮಲಿಗೆ ಏನೂ ಆಗ್ಬಾರ್ದು. ನಿಮ್ನ ಒಳಗ್ ಬಿಡಕ್ಕಿಲ್ಲ ಅಂತ ಭಯ ಬಿದ್ರಾ? ಅದು ದಿಟ್ಟನೆಯ ಬಿಡಿ. ನಿಮ್ ಯಾರನ್ನ ನೋಡಿದ್ರೆ ಇಲ್ಲಿಂದ ಆಚೆ ಕಳಿಸ್ಬಿಡ್ತಾರೆ. ಸರಿ, ನೀವಿಲ್ಲೇ ಇರ್ತೀರಾ? ನಂಗೊಸಿ ಕೆಲಸ ಐತೆ, ನಾನು ಮುಗಿಸ್ಕೊಂಬರ್ತೀನಿ. ಅವನೆಲ್ಲಿ ನಮ್ಮೆಲ್ಲರೂ ಸಾಯಿಸ್ಬಿಟ್ಟು ಕಮಲಿ ನುಡಿಕೊಂಡು ಹೋಯ್ತಾನೋ ಅಂತ ದಿಗ್ಲಾಗಿತ್ತು ನಂಗೆ. ಅದಕ್ಕೆ ಹೇಳ್ದೆ ಅಲ್ವಾ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಥ್ಯಾಂಕ್ಸ್. ನಿನ್ನ ಮಗಳನ್ನ ಕೊಲ್ಲಕ್ ಬಂದಿರೋ ನನಗೆ ನಿನ್ನ ಬಾಯಾರೆ ಥ್ಯಾಂಕ್ಸ್ ಹೇಳಿಸ್ಕೊಂಡೆ ನೋಡಿದ್ಯಾ? ಸರಿ, ಈಗ ನೀನ್ ಎಲ್ಲಿದ್ಯಾ ಕಾಮಿನಿ? ಓ, ಇನ್ನುವೇ ಪೊಲೀಸ್ ಸ್ಟೇಷನ್ ಆಗೇ ಇದೆಯಾ? ನಾನೇ ನನ್ನ ಬರ್ಬೇಕಾ ಕಾಮಿನಿ? ಚೇಚೆ, ನೀನ್ ಯಾಕೆ? ನನಗ್ ಸ್ವಲ್ಪ ಕೆಲಸ ಆಯ್ತು ಅಂತ ಹೀಗೆ ಹೊರಗಡೆ ಬಂದೆ. ಎಲ್ಲ ನಾನು ನೋಡ್ಕೋತೀನಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಸರಿ 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 ಬಾಯ್, ನಾನು ಆಮೇಲೆ ಮಾಡ್ತೀನಿ. ಇಲ್ಲ, ನನಗೆ ನನ್ನ ಮೊಮ್ಮಗಳು ಬೇಕು. ನನ್ನ ಮೊಮ್ಮಗಳು ಬೇಕು. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ಪ್ರಾಣ ಬೇಕಾದ್ರೂ ತೆಗಿತೀನಿ. ರಚನಾ, ಯಾಕೆ ಬಾಗ್ಲಾಗ್ತಿದ್ಯಾ? ಅಯ್ಯೋ ರಚನಾ, ಏನ್ ಮಾಡ್ತಿದ್ಯಾ ನೀನು? ಎಲ್ರು ಕಾಯ್ತಿದ್ದಾರೆ. ಹೌದಮ್ಮ, ಎಲ್ರು ನಿಜ ತಿಳ್ಕೊಳಕ್ಕೆ ಕಾಯ್ತಾ ಇದ್ದಾರೆ. ನೋಡು, ಇವತ್ ನಮ್ಮನೆ ಶುಭ ಕಾರ್ಯ ನಡೀತಾ ಇದೆ, ನೀನ್ ಅದಕ್ಕೆ ಅಡ್ಡಿ ಮಾಡ್ಬೇಡ. ನಡಿ. ಸ್ವಂತ ಮನೇಲೆ ನಾಟಕ ಆಡೋ ಅಂತ ಕೆಲಸ ಯಾಕೆ ಮಾಡ್ತಿದ್ದೀರಾ ಅಮ್ಮ? ಚಿಕ್ಕ ವಯಸ್ಸಿಂದನೂ ನೀವ್ ನಂಗೆ ರೋಲ್ ಮಾಡೆಲ್. ಎಷ್ಟೋ ವಿಷಯದಲ್ಲಿ ನೀವ್ ನಂಗೆ ಇನ್ಸ್ಪೈರ್ ಮಾಡಿದ್ದೀರಾ. ಆದ್ರೆ ನೀವೇ ಹೀಗೆ ನಡ್ಕೋದಿರೋ ನೋಡಿದ್ರೆ. ರಚನಾ, ನೀನೇನ್ ಮಾತಾಡ್ತಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನ್ಗೆ ಹಿಂದಿಂದೆಲ್ಲ ಮರ್ತೋಗಿದೆ, ಗೊತ್ತಿಲ್ವಾ ನಿನ್ಗೆ? ನೀನ್ ಅದ್ರ ಬಗ್ಗೆ ಕೇಳಿದ್ರೆ ನನ್ಗೇನು ಗೊತ್ತಾಗಲ್ಲ. ಸುಮ್ಮನೆ ನಡಿ ನೀನು. ನಿಮ್ ಫೋನಲ್ಲಿ ಕಾಮಿನಿ ಅಜ್ಜಿ ಕಳ್ಸಿದ ವಾಯ್ಸ್ ನೋಟ್ನ ನಾನು ಕೇಳಿಸ್ಕೊಂಡೆ. ಸರಿ, ಈಗ ಊಟ ಮಾಡಿ.
ಅಲ್ಲ ನಾನುವೇ ನಿಮ್ಮ ತವ ಸರಿಯಾಗಿ ಮಾತಾಡಕ್ಕೆ ಆನಿಲ್ಲ. ನಿಮ್ಮ ಹೆಸರು ಮಾತ್ರ ಹೇಳಿದ್ರಿ. ನಿಮ್ಮ ಮನೆಗೆ ಯಾರ್ಯಾರವ್ರೆ? ನೀವೇನ್ ಮಾಡ್ತಿದ್ರಿ? ಹೇಳಿ, ನಿಮ್ಮ ಬಗ್ಗೆ ಕೇಳುಮ್ಮ. ನಿಮ್ಮ ಮನೆ ಬಗ್ಗೆ ಹೇಳಿ. ಇವತ್ತು ನನ್ನ ಅಜ್ಜಯ್ಯ ನನ್ನ ಜೊತೆಗಿದ್ದಿದ್ರೆ ಏಟ್ ಚಂದಾಗಿರ್ತಿತ್ತು. ನನ್ನ ಧೈರ್ಯ ಹೇಳಿರೋನು, ನನ್ನ ಬ್ಯಾಸರನ್ನ ಹೋಗ್ಸಕ್ಕೆ ಏನಾನ ತಮಾಷೆ ಮಾಡಿರೋನು ಅಂತ ಈಗ ತಾನೇ ಅನ್ಕೋತಾ ಇದ್ದೆ. ನೋಡಿ ಅದ್ಯಾವ್ರು ನಿಮ್ಮ ಮುನ್ನೆ ಕಳಿಸ್ಬಿಟ್ಟ. ಸರಿ ತಕೊಳ್ಳಿ ಕಡೆ ತುತ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯೋ? ಈಗಲೂ ಹಾಗೆ ಇದ್ಬಿಡು. ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ. ಈ ವಿಷಯ ನಾನು ಯಾರಿಗೂ ಹೇಳ್ಬಾರ್ದು ಅಂದ್ರೆ ಇದನ್ನೆಲ್ಲ ನೀವೇ ಸರಿ ಮಾಡ್ಬೇಕಮ್ಮ. ರಿಂಗ್ ಎಕ್ಸ್ಚೇಂಜ್ ಆಗೋಕ್ಕೂ ಮೊದಲೇ ನಿಮ್ಗೆ ಹಳೇದೆಲ್ಲ ನೆನ್ಪು ಬಂತು ಅಂತ ಒಪ್ಕೋಬೇಕು. ಇಲ್ಲ ಅಂದ್ರೆ ಅಮ್ಮ ಅನ್ನೋ ಪ್ರೀತಿ ಆಗ್ಲಿ ಕಾಳಜಿನಾಗ್ಲಿ ನಾನು ಇಟ್ಕೊಳ್ಳಲ್ಲ. ಎಲ್ರೆದ್ರು ನಿಜ ಹೇಳ್ತೀನಿ. ರಚನಾ, ನೋಡ್ ರಚನಾ, ನಾನು ಮಾಡೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ನೀನ್ ನಂಬು. ಪ್ಲೀಸ್ ಹಠ ಮಾಡ್ಬೇಡ. ನೀವೇನೇ ಹೇಳಿದ್ರು ಈ ವಿಷಯದಲ್ಲಿ ಅಣ್ಣಂಗೆ ಕಮಲಿಗೆ ಮೋಸ ಆಗಕ್ ನಾನು ಬಿಡಲ್ಲ. ನಮ್ಮ ಹಣಿಯಾಗ ಏನ್ ಬರ್ದೈತೋ ಅದೇ ನಡೀತೈತೆ. ಪ್ರಯತ್ನನೇ ಪಡೆದೆ ನಮ್ಮ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ಆಗುತ್ತೆ ಅಂತ ಸುಮ್ಮನೆ ಕುತ್ಕೊಂಡ್ರೆ ಹೇಗೆ ಕಮಲಿ ಅವರೇ? ಅಮ್ಮಂಗೆ ನೋವಾಗಬಾರ್ದು ಅಂತ ನಾ ಇದಕ್ಕೆಲ್ಲ ಒಪ್ಕೊಂಡೆ. ಆದ್ರೆ ಇದರಿಂದ ನಿಮಗೆ ನೋವಾಗ್ತಿದೆ, ನನ್ನ ಮನೆಯವ್ರಿಗೆ ಎಲ್ರಿಗೂ ನೋವಾಗ್ತಿದೆ. ಎಲ್ಲಾನು ಸರಿ ಹೋಯ್ತೈತೆ ಸರ್. ಆದ್ರೆ ತಾರಮ್ಮ ಅವ್ರನ್ನ ಎದುರಾಕೊಂಡು ನಾವಿಬ್ರು ಮದ್ವೆ ಆಗೋದ್ರಾಗೆ ಯಾವ ಅರ್ಥನೂ ಇಲ್ಲ. ಇದನ್ನೆಯ ನಾನ್ ನಿಮ್ಗೆ ಮೊದ್ಲಿಂದಾನು ಹೇಳ್ತಿದ್ದು. ಈಗ ಪರಿಸ್ಥಿತಿನೇ ಹಿಂಗಾಗೈತೆ. ಬಿಟ್ಬಿಡಿ ಸರ್. ನಾನು ಆರಾಮಾಗೇ ಇವ್ನಿ, ನೀವು ಆರಾಮಾಗಿರಿ ಸರ್. ಹಲೋ ಅವ್ವ. ನೋಡು, ನೀನು ಹುಷಾರಾಗಿರು. ಏನೇ ಒಂಚೂರು ತೊಂದರೆ ಆದ್ರೂ ನನಗೆ ಫೋನ್ ಮಾಡ್ಬಿಡು. ತಿನ್ಸಿ ಅಜ್ಜಯ್ಯ ಅಂತ ಕರೆದ್ ಕೊಡ್ಲಿ ನೀನ್ ಸೇಡೆಲ್ಲ ಮಾಯ ಆಯ್ತದ. ಸತ್ತಿರೋ ನಿನ್ ಕಂದಮ್ಮ ವಾಪಸ್ ಬರ್ತಾಳ? ಹೇಳು, ನಾನಿನ್ನೂ ಬದುಕಿವನಿ ಅಂದ್ರೆ ಅದು ಈ ಸೀಟಿಗಾಗಿನೇ. ಮತ್ತೆ ಸಂಬಂಧ ಪ್ರೀತಿ ಅಂತ ಬಂದಿ ಆಗಬಾರ್ದು. ನಾನು ಈ ಕೆಲಸ ಮುಗಿಸ್ಲೇಬೇಕು. ಕಂದಮ್ಮನ ಆತ್ಮಕ್ಕೆ ಶಾಂತಿ ಕೊಡಿಸ್ಲೇಬೇಕು. ಯಾವ ಬದಲಾವಣೆ ಇಲ್ಲ. ಸೇಡಿಗೆ ಸೇಡೆ ಉತ್ತರ. ಇದಿದ್ರೆ ಅವನಲ್ಲಿ ಕೂತ್ಕೋತಿರ್ಲಿಲ್ಲ ಬೇಬಿ. ಅಮ್ಮ ಬರ್ಲಿ ಅಂತ ಕಾಯ್ತಾ ಇದ್ದ. ಅವನನ್ನ ಹಾಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ತನಗೆ ಗೊತ್ತಿದೆ. ಸುಮ್ಮನೆ ಇರ್ತೀಯ ನೀನು? ಏನಾದ್ರೂ ಬೇಕಿತ್ತ? ಸ್ವಲ್ಪ ನೆಮ್ಮದಿ, ಸ್ವಾತಂತ್ರ್ಯ ಸಿಗುತ್ತಾ? ಹೋಗ್ತೀವಲ್ಲ, ಪೊಲೀಸಿಗೆ ಫೋನ್ ಮಾಡ್ಲಾ? ರಮೇಶ್, ಹೋಗುತ್ತಲೇ ಅದೇ ನಿನ್ ಗಂಟ್ಲಿಂದ ಹೊಂಡೋ ಕೊನೆ ಸತ್ತ ಸಾಯಂಕಾಸೇನಾ?
ಅಲ್ವಾ? ಹಾಸಿನಿ, ನೀನು ಹುಡುಗ ಹುಡುಗಿಗೆ ಆರ್ತಿ ಕಾಮಿನಿ, ಅನಿಕಾ ಮತ್ತೆ ತಾರಾ ಈ 3 ಜನ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದಾರ ಅಂತ ಅನುಮಾನ ನನಗೆ. ನಿಮ್ಮ ಅನುಮಾನ ಸರಿಯಾಗೇ ಇದೆ ಅಪ್ಪ, ಯು ಆರ್ ರೈಟ್. ಆದ್ರೆ ಅದನ್ನೆಲ್ಲ ನಾನು ಈಗಲೇ ನಿಮಗೆ ಹೇಳಕ್ಕಾಗಲ್ಲ. ಅಮ್ಮಂಗೆ ಟೈಮ್ ಕೊಟ್ಟಿದ್ದೀನಿ, ಅಷ್ಟರಲ್ಲಿ ಅವ್ರು ಎಲ್ಲ ತಿಳ್ಕೊತಾರೆ ಅಂತ ನಂಬಿದ್ದೀನಿ. ರಚನಾ, ಐ ಆಮ್ ಸಾರಿ ಕಂದ. ನಾನು ಬೇಡದೇ ಇರೋ ಆ್ಯಂಗಲಲ್ಲೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಅನಿಸ್ಬೋದು. ಬಟ್ ಐ ಆಮ್ ವೆರಿ ಸಾರಿ. ಐ ಆಮ್ ಹೆಲ್ಪ್ಲೆಸ್. ನೀನು ಹೋಗಮ್ಮ, ನಾನು ಅಲ್ಲಿಗೆ ಬರಲ್ಲ. ಅಲ್ಲಿಗೆ ಬಂದು ಅದನ್ನೆಲ್ಲ ನನ್ನಿಂದ ನೋಡೋಕ್ಕಾಗಲ್ಲ. ಹಾಸಿನಿ, ಕಮಲಿ, ಬನ್ನಿ ಇಬ್ರು ಆರತಿ ತೆಗೀರಿ. ಅದೆಲ್ಲ ಏನು ಬೇಡ, ಹಾರ ಹಾಕಿದ್ದಾಯ್ತಲ್ಲ, ಅದು ಸಾಕು. ಇನ್ ಬಿಟ್ಬಿಡಿ. ಅನಿಕಾ, ಅಯ್ಯೋ ಹಿಡ್ಕೊಮ್ಮ ನೀನ್ ಹುಡುಗನ್ನ. ಹಂಗೆಲ್ಲ ಹೋಗಕ್ ಬಿಡಬಾರ್ದು, ಇನ್ನ ದೃಷ್ಟಿ ತೆಗಿಬೇಕು. ಋಷಿ, ಪ್ಲೀಸ್ ಋಷಿ, ಅಮ್ಮ ಏನ್ ಹೇಳ್ತಾ ಇದಾರೆ ಅದನ್ನ ಕೇಳೋಣ. ಅಮ್ಮಮ್ಮ ಹೇಳದ್ ಕೇಳ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಹೋಗು, ಆರತಿ ತಟ್ಟೆ ತಗೊಂಡು ದೇವ್ರ ಮುಂದೆ ಇಟ್ಬಿಟ್ ಬಾ. ಯಾರು ನೀನು? ನಮ್ಮನೆಗೆ ಯಾಕೆ ಬಂದಿದ್ದೆ ಅಂತ ಕೇಳ್ತಾ ಇದ್ದೀನಿ. ನಿಂಗೆ ಏನ್ ಬೇಕು? ದುಡ್ಡು ಬೇಕಾ? ಒಡವೆ ಬೇಕಾ? ಏನ್ ಬೇಕು? ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ದುಡ್ಡು ಒಡವೆಯಿಂದ ನಾನು ಸೇಡ್ ತೀರ್ತಾಯ್ತಾ? ಸೇಡ? ನೀನ್ ಸೇಡ್ ತೀರ್ಸ್ಕೊಳ್ಳಂತ ತಪ್ಪು ನಾನೇನ್ ಮಾಡಿದ್ದೀನಿ? ಸೇಡು ನಿನ್ ಮ್ಯಾಕಲ್ಲ, ನಾನು ಬೈರಡೆ